ಭಾರೀ ದುರಂತವೊಂದು ಸಂಭವಿಸಿದೆ. ಹೈಡ್ರಿಡೇಷನ್ನಿಂದ ಅಸ್ವಸ್ಥರಾಗಿರುವಂತಹ 6 ಮಂದಿ ಸಾವನ್ನಪ್ಪಿದ್ದಾರೆ. ಬಿರು ಬಿಸಿಲಿನಿಂದ 200ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡಿದ್ದಾರೆ. 96 ಮಂದಿ ಗಂಭೀರವಾಗಿದ್ದಾರೆ. ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಒಂದು ಕಡೆ ನುಗ್ಗಲು ಉಂಟಾಗಿದೆ. ಕಾಲು ತುಳಿತಕ್ಕೆ ಜನರು ಕೂಡ ಸಿಲುಕಿ ಪರದಾಡಿದ್ದಾರೆ. ಮರೀನಾ ಬೀಚ್ನಲ್ಲಿ ಸೇರಿದ್ದಾರೆ 10 ಲಕ್ಷಕ್ಕೂ ಅಧಿಕ ಮಂದಿ. ಒಂದಿಷ್ಟು ಜನ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡಿಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನೋಡಿ ಯಾವ ರೀತಿಯಾಗಿ ಕಾಲು ತುಳಿತಕ್ಕೆ ಸಿಕ್ಕಿ ಒಂದಿಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಡಿಹೈಡ್ರೇಷನ್ನಿಂದ ಒಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ. 6 ಮಂದಿ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರದ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ನೀರು ಮಾರಾಟ ಮಾಡ್ತಿದ್ದವರನ್ನು ಕೂಡ ನಿರ್ಬಂಧಿಸಿದ್ದಾರೆ ಎನ್ನುವಂಥ ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ನಿಂದ ಬಳಲಿದ ಹಿರಿಯ ವ್ಯಕ್ತಿಗಳು ಅವ್ರಿಗೆ ಕುಡಿಯೋಕೆ ನೀರಿಲ್ಲ ಅಂತ ಹೇಳಿದ್ರೆ ಹೇಗೆ? ಅಲ್ಲಿ ಏರ್ ಶೋ ನಡೆಸ್ತಾ ಇರೋ ಸಂದರ್ಭದಲ್ಲಿ ಏನು ಒಳಗಡೆ ಕೂರಿಸ್ತಾರಾ? ಹೊರಗಡೆ ನೋಡೋಕೆ ಬರ್ತಾರೆ. ನೋಡಿ ಯಾವ ರೀತಿಯಾಗಿ ಬಿಸಿಲಿದೆ. ಆ ಬಿಸಿಲಲ್ಲಿ ನೀರಿಲ್ಲ, ಒಂದು ಗುಟಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅವನು ಮನುಷ್ಯನಿಗೆ ನೀರಿಲ್ಲದೆ ಹೆಂಗೆ ಬದುಕೋಕೆ ಸಾಧ್ಯ ಆ ಬಿಸಿಲ ಬೇಗೆಯಲ್ಲಿ? ಇಲಾಖೆಗಳ ನಡುವೆ ಸಮನ್ವಯದ ಕೊರತೆ ಕೂಡ ಉಂಟಾಗಿ ಪ್ರೇಕ್ಷಕರು ಪರದಾಡುವಂಥ ಪರಿಸ್ಥಿತಿ ಕೂಡ ಉಂಟಾಯಿತು. ಬಾಯಾರಿಕೆ ಒಂದು ಕಡೆ ಆದರೆ ಕಾಲು ತುಳಿತ, ಧಾವಂತದಿಂದ ಸಮಸ್ಯೆ ಕೂಡ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಭಾರತೀಯ ವಾಯುಪಡೆಯ 92ನೇ ವರ್ಷಾಚರಣೆ ಅಂಗವಾಗಿ ನಡೆದಿರುವಂಥ ಏರ್ ಶೋ ಇದು. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಅದ್ಭುತವಾಗಿ ನಡೆದಿದೆ ಏರ್ ಶೋ. 16 ಲಕ್ಷ ಪ್ರೇಕ್ಷಕರನ್ನು ಸೇರಿಸಿ ದಾಖಲೆ ಬರೆಯೋಕ್ಕೆ ಹೊರಟಿದೆ ಈ ಏರ್ ಶೋ. ಮರೀನಾ ಬೀಚ್ನಲ್ಲಿ ಬೆಳಗ್ಗೆ 8ರಿಂದಲೇ ಸೇರಿದ್ದಾರೆ ಲಕ್ಷಾಂತರ ಮಂದಿಗಳು. ನಗರದ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಜನ ಸಾಗರವೇ ಬಂದಿದೆ. ಒಂದು ಕಡೆ ವಾಹನ ಸಂಚಾರ ಕೂಡ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸರಿಯಾದಂಥ ವ್ಯವಸ್ಥೆ ಇಲ್ಲ. ನೀರು ಕೊಟ್ಟಿಲ್ಲ. ನೀರು ಕೊಡೋಕೆ ಬಂದವ್ರನ್ನು ಕೂಡ ಬಿಟ್ಟಿಲ್ಲ. ಅಲ್ಲಿ ಮರೀನಾ ಬೀಚಲ್ಲಿ ನಡೀತಾ ಇರುವಂಥ ಏರ್ ಶೋ ಬಿಸಿಲ ಬೇಗೆ ಕೊಡೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ನೀರು ಕುಡಿಯೋಕ್ಕಾಗಲ್ಲ. ಉಪ್ಪು ನೀರು ಬೇರೆ ಆಚೆ ಕಡೆಯಿಂದ ಆ ದವೆ ಹೊಡಿತಾ ಇದ್ರೆ ಯಾರಿಗಾರು ಬಾಯಾರಿಕೆ ಆಗದೆ ಇರುತ್ತಾ? ನೋಡಿ ಎಲ್ಲರೂ ಹಿರಿತಲೆಗಳೇ ಜಾಸ್ತಿ ಇದ್ದಾರೆ ಅಲ್ಲಿ. ಈ ಶೋ ನೋಡೋಕೆ ಬಂದಿದ್ದು ರೆಕಾರ್ಡ್ ಮಾಡೋಕೆ ಬಂದ್ರಪ್ಪ. ದೊಡ್ಡ ಅದ್ಭುತವಾದ ಶೋ ಕೊಟ್ಟರು. 16 ಲಕ್ಷ ಪ್ರೇಕ್ಷಕರನ್ನು ಕೂಡ ಸೇರಿಸಿ ದಾಖಲೆ ಬರೆಯೋಕೆ ಹೊರಟಿದ್ದಾರೆ. ಇಲ್ಲಿ ವಾಸ್ತವವಾಗಿ ಒಂದು ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಆಯ್ತು ನೋಡಿ. ಇಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. 200ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಬಾಯಾರಿಕೆಗೆ ಜೀವ ಬಿಟ್ಟಿದ್ದಾರೆ 3 ಜನ. ಏರ್ ಶೋ ಏನೋ ಅದ್ಭುತವಾಗಿ ಮಾಡಿದ್ರು, ದಾಖಲೆ ಏನೋ ನಿರ್ಮಿಸೋಕೆ ಹೊರಟಿದ್ರು. ಆದರೆ ಮೂಲಭೂತ ವ್ಯವಸ್ಥೆನೇ ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಹೇಗೆ ಬಾಳೋಕೆ ಸಾಧ್ಯ, ಹೇಗೆ ಬದುಕೋಕೆ ಸಾಧ್ಯ? ಪಾಪ ಅವರೆಲ್ಲರೂ ಕೂಡ ಈ ಏರ್ ಶೋ ನೋಡೋಕೆ ಬಂದಿದ್ರು. ಆದರೆ ಇಂಥ ಒಂದು ಅನಾಹುತ, ಇಂಥ ಒಂದು ದುರ್ಘಟನೆಯಲ್ಲಿ ಸಂಭವಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಅಲ್ಲಿ ವ್ಯವಸ್ಥೆ ಮಾಡ್ತಾರಲ್ಲ ಅವರಿಂದನೇ ಇಲ್ಲಿ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ಇವರಿಗೆ ಸರಿಯಾದಂಥ ವ್ಯವಸ್ಥೆ ಮಾಡಲಿಲ್ಲ. ಇಲಾಖೆಗಳ ನಡುವೆ ಸಮನ್ವಯದ ಕೊರತೆಯಲ್ಲಿ ಉಂಟಾಯಿತು. ಡಿಹೈಡ್ರೇಷನ್ ಉಂಟಾಯಿತು. ಅದರಿಂದ ಹಿರಿಯ ಒಂದಿಷ್ಟು ಜೀವಗಳು ಕೂಡ ಬಳಲಿದ್ದಾವೆ. 6 ಜನ ಸಾವನ್ನಪ್ಪಿದ್ರು. 200ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡಿದ್ರು. ನೀರು ಮಾರಾಟ ಮಾಡ್ತಿದ್ದವರನ್ನು ಕೂಡ ನಿರ್ಬಂಧಿಸಿದ ಒಂದು ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ಬೇಸಿಕ್ ಇರುವಂಥದ್ದೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಚೆನ್ನೈನ ಏರ್ ಶೋನಲ್ಲಿ ಭಾರೀ ದುರಂತವೊಂದು ಸಂಭವಿಸಿದೆ. ಹೈಡ್ರಿಡೇಷನ್ನಿಂದ ಅಸ್ವಸ್ಥರಾಗಿರುವಂತಹ 6 ಮಂದಿ ಸಾವನ್ನಪ್ಪಿದ್ದಾರೆ. ಬಿರು ಬಿಸಿಲಿನಿಂದ 200ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡಿದ್ದಾರೆ. 96 ಮಂದಿ ಗಂಭೀರವಾಗಿದ್ದಾರೆ. ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಒಂದು ಕಡೆ ನುಗ್ಗಲು ಉಂಟಾಗಿದೆ. ಕಾಲು ತುಳಿತಕ್ಕೆ ಜನರು ಕೂಡ ಸಿಲುಕಿ ಪರದಾಡಿದ್ದಾರೆ. ಮರೀನಾ ಬೀಚ್ನಲ್ಲಿ ಸೇರಿದ್ದಾರೆ 10 ಲಕ್ಷಕ್ಕೂ ಅಧಿಕ ಮಂದಿ. ಒಂದಿಷ್ಟು ಜನ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡಿಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನೋಡಿ ಯಾವ ರೀತಿಯಾಗಿ ಕಾಲು ತುಳಿತಕ್ಕೆ ಸಿಕ್ಕಿ ಒಂದಿಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಡಿಹೈಡ್ರೇಷನ್ನಿಂದ ಒಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ. 6 ಮಂದಿ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರದ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ನೀರು ಮಾರಾಟ ಮಾಡ್ತಿದ್ದವರನ್ನು ಕೂಡ ನಿರ್ಬಂಧಿಸಿದ್ದಾರೆ ಎನ್ನುವಂಥ ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ನಿಂದ ಬಳಲಿದ ಹಿರಿಯ ವ್ಯಕ್ತಿಗಳು ಅವ್ರಿಗೆ ಕುಡಿಯೋಕೆ ನೀರಿಲ್ಲ ಅಂತ ಹೇಳಿದ್ರೆ ಹೇಗೆ? ಅಲ್ಲಿ
ಏರ್ ಶೋ ನಡೆಸ್ತಾ ಇರೋ ಸಂದರ್ಭದಲ್ಲಿ ಏನು ಒಳಗಡೆ ಕೂರಿಸ್ತಾರಾ, ಹೊರಗಡೆ ನೋಡೋಕೆ ಬರ್ತಾರೆ. ನೋಡಿ ಯಾವ ರೀತಿಯಾಗಿ ಬಿಸಿಲಿದೆ, ಆ ಬಿಸಿಲಲ್ಲಿ ನೀರಿಲ್ಲ, ಒಂದು ಗುಟಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅವನು ಮನುಷ್ಯನಿಗೆ ನೀರಿಲ್ಲದೆ ಹೆಂಗೆ ಬದುಕೋಕೆ ಸಾಧ್ಯ ಆ ಬಿಸಿಲ ಬೇಗೆಯಲ್ಲಿ? ಇಲಾಖೆಗಳ ನಡುವೆ ಸಮನ್ವಯದ ಕೊರತೆ ಕೂಡ ಉಂಟಾಗಿ ಪ್ರೇಕ್ಷಕರು ಪರದಾಡುವಂಥ ಪರಿಸ್ಥಿತಿ ಕೂಡ ಉಂಟಾಯಿತು. ಬಾಯಾರಿಕೆ ಒಂದು ಕಡೆ ಆದರೆ ಕಾಲು ತುಳಿತ, ಧಾವಂತದಿಂದ ಸಮಸ್ಯೆ ಕೂಡ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಭಾರತೀಯ ವಾಯುಪಡೆಯ 92ನೇ ವರ್ಷಾಚರಣೆ ಅಂಗವಾಗಿ ನಡೆದಿರುವಂಥ ಏರ್ ಶೋ ಇದು. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಅದ್ಭುತವಾಗಿ ನಡೆದಿದೆ ಏರ್ ಶೋ. 16 ಲಕ್ಷ ಪ್ರೇಕ್ಷಕರನ್ನು ಸೇರಿಸಿ ದಾಖಲೆ ಬರೆಯೋಕ್ಕೆ ಹೊರಟಿದೆ ಈ ಏರ್ ಶೋ. ಮರೀನಾ ಬೀಚ್ನಲ್ಲಿ ಬೆಳಿಗ್ಗೆ 8ರಿಂದಲೇ ಸೇರಿದ್ದಾರೆ ಲಕ್ಷಾಂತರ ಮಂದಿಗಳು. ನಗರದ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಜನ ಸಾಗರವೇ ಬಂದಿದೆ. ಒಂದು ಕಡೆ ವಾಹನ ಸಂಚಾರ ಕೂಡ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸರಿಯಾದಂಥ ವ್ಯವಸ್ಥೆ ಇಲ್ಲ, ನೀರು ಕೊಟ್ಟಿಲ್ಲ, ನೀರು ಕೊಡೋಕೆ ಬಂದವ್ರನ್ನು ಕೂಡ ಬಿಟ್ಟಿಲ್ಲ. ಅಲ್ಲಿ ಮರೀನಾ ಬೀಚಲ್ಲಿ ನಡೀತಾ ಇರುವಂಥ ಏರ್ ಶೋ ಬಿಸಿಲ ಬೇಗೆ ಕೊಡೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ನೀರು ಕುಡಿಯೋಕ್ಕಾಗಲ್ಲ, ಉಪ್ಪು ನೀರು ಬೇರೆ ಆಚೆ ಕಡೆಯಿಂದ. ಆ ದವೆ ಹೊಡಿತಾ ಇದ್ರೆ ಯಾರಿಗಾರು ಬಾಯಾರಿಕೆ ಆಗದೆ ಇರುತ್ತಾ? ನೋಡಿ, ಎಲ್ಲರೂ ಹಿರಿತಲೆಗಳೇ ಜಾಸ್ತಿ ಇದ್ದಾರೆ ಅಲ್ಲಿ ಈ ಶೋ ನೋಡೋಕೆ ಬಂದಿದ್ದು. ರೆಕಾರ್ಡ್ ಮಾಡೋಕೆ ಬಂದ್ರಪ್ಪ, ದೊಡ್ಡ ಅದ್ಭುತವಾದ ಶೋ ಕೊಟ್ಟರು. 16 ಲಕ್ಷ ಪ್ರೇಕ್ಷಕರನ್ನು ಕೂಡ ಸೇರಿಸಿ ದಾಖಲೆ ಬರೆಯೋಕೆ ಹೊರಟಿದ್ದಾರೆ. ಇಲ್ಲಿ ವಾಸ್ತವವಾಗಿ ಒಂದು ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಆಯ್ತು ನೋಡಿ. ಇಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ, 200ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡಿದ್ದಾರೆ, ಬಾಯಾರಿಕೆಗೆ ಜೀವ ಬಿಟ್ಟಿದ್ದಾರೆ 3 ಜನ. ಏರ್ ಶೋ ಏನೋ ಅದ್ಭುತವಾಗಿ ಮಾಡಿದ್ರು, ದಾಖಲೆ ಏನೋ ನಿರ್ಮಿಸೋಕೆ ಹೊರಟಿದ್ರು, ಆದರೆ ಮೂಲಭೂತ ವ್ಯವಸ್ಥೆನೇ ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಹೇಗೆ ಬಾಳೋಕೆ ಸಾಧ್ಯ, ಹೇಗೆ ಬದುಕೋಕೆ ಸಾಧ್ಯ? ಪಾಪ ಅವರೆಲ್ಲರೂ ಕೂಡ ಈ ಏರ್ ಶೋ ನೋಡೋಕೆ ಬಂದಿದ್ರು. ಆದರೆ ಇಂಥ ಒಂದು ಅನಾಹುತ, ಇಂಥ ಒಂದು ದುರ್ಘಟನೆಯಲ್ಲಿ ಸಂಭವಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಅಲ್ಲಿ ವ್ಯವಸ್ಥೆ ಮಾಡ್ತಾರಲ್ಲ ಅವರಿಂದನೇ ಇಲ್ಲಿ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ಇವರಿಗೆ ಸರಿಯಾದಂಥ ವ್ಯವಸ್ಥೆ ಮಾಡಲಿಲ್ಲ, ಇಲಾಖೆಗಳ ನಡುವೆ ಸಮನ್ವಯದ ಕೊರತೆಯಲ್ಲಿ ಉಂಟಾಯಿತು, ಡಿಹೈಡ್ರೇಷನ್ ಉಂಟಾಯಿತು. ಅದರಿಂದ ಹಿರಿಯ ಒಂದಿಷ್ಟು ಜೀವಗಳು ಕೂಡ ಬಳಲಿದ್ದಾವೆ. 6 ಜನ ಸಾವನ್ನಪ್ಪಿದ್ರು, 200ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡಿದ್ರು. ನೀರು ಮಾರಾಟ ಮಾಡ್ತಿದ್ದವರನ್ನು ಕೂಡ ನಿರ್ಬಂಧಿಸಿದ ಒಂದು ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ಬೇಸಿಕ್ ಇರುವಂಥದ್ದೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಚೆನ್ನೈನ ಏರ್ ಶೋನಲ್ಲಿ ಭಾರೀ ದುರಂತವೊಂದು ಸಂಭವಿಸಿದೆ. ಹೈಡ್ರಿಡೇಷನ್ನಿಂದ ಅಸ್ವಸ್ಥರಾಗಿರುವಂತಹ 6 ಮಂದಿ ಸಾವನ್ನಪ್ಪಿದ್ದಾರೆ. ಬಿರು ಬಿಸಿಲಿನಿಂದ 200ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡಿದ್ದಾರೆ, 96 ಮಂದಿ ಗಂಭೀರವಾಗಿದ್ದಾರೆ. ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಒಂದು ಕಡೆ ನೂಕು ನುಗ್ಗಲು ಉಂಟಾಗಿದೆ, ಕಾಲು ತುಳಿತಕ್ಕೆ ಜನರು ಕೂಡ ಸಿಲುಕಿ ಪರದಾಡಿದ್ದಾರೆ. ಮರೀನಾ ಬೀಚ್ನಲ್ಲಿ ಸೇರಿದ್ದಾರೆ 10 ಲಕ್ಷಕ್ಕೂ ಅಧಿಕ ಮಂದಿ. ಒಂದಿಷ್ಟು ಜನ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡಿಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನೋಡಿ ಯಾವ ರೀತಿಯಾಗಿ ಕಾಲು ತುಳಿತಕ್ಕೆ ಸಿಕ್ಕಿ ಒಂದಿಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಡಿಹೈಡ್ರೇಷನ್ನಿಂದ ಒಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ, 6 ಮಂದಿ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರದ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ನೀರು ಮಾರಾಟ ಮಾಡ್ತಿದ್ದವರನ್ನು ಕೂಡ ನಿರ್ಬಂಧಿಸಿದ್ದಾರೆ ಎನ್ನುವಂಥ ಆರೋಪ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ನಿಂದ ಬಳಲಿದ ಹಿರಿಯ ವ್ಯಕ್ತಿಗಳು